ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಾನು ನಿನಗ ಒಂದು ಮಹತ್ವದ ಸತ್ಯವನ್ನು ಹೇಳಲು ಬಂದಿದ್ದೇನೆ. ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಶಕ್ತಿಯಿದೆ. ಅದು ಪ್ರತಿಭೆಯಲ್ಲ, ಅದು ಅದೃಷ್ಟವೂ ಅಲ್ಲ, ಅದು ಶಿಸ್ತು. ಪಾರ್ಥ, ಬಹಳ ಜನರು ಜೀವನದಲ್ಲಿ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ, ಯಶಸ್ಸು, ಹಣ, ಗೌರವ. ಆದರೆ ಕೆಲವರು ಮಾತ್ರ ಆ ಕನಸುಗಳನ್ನು ನಿಜವಾಗಿಸುತ್ತಾರೆ. ಏಕೆ ಗೊತ್ತಾ? ಅವರಿಗೆ ಶಿಸ್ತು ಇದೆ. ಪ್ರೇರಣೆ ಕೆಲವೊಮ್ಮೆ ಬರುತ್ತದೆ, ಕೆಲವೊಮ್ಮೆ ಹೋಗುತ್ತದೆ. ಆದರೆ ಶಿಸ್ತು ಎಂದರೆ ಪ್ರೇರಣೆ ಇಲ್ಲದಿದ್ದರೂ ಮುಂದೆ ಸಾಗುವುದು. ಪಾರ್ಥ, ನೀನು ಕೆಲವು ದಿನ ತುಂಬಾ ಉತ್ಸಾಹದಿಂದ ಕೆಲಸ ಮಾಡುತ್ತೀಯ, ಆಮೇಲೆ ನಿಧಾನವಾಗಿ ಬಿಡುತ್ತೀಯ. ಇದು ಬಹಳ ಜನರ ಜೀವನ. ಆದರೆ ಇದು ಯಶಸ್ಸಿನ ದಾರಿಯಲ್ಲ. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ತನ್ನ ಮನಸ್ಸನ್ನು ಜಯಿಸಿದವನು ತನ್ನನ್ನೇ ಗೆದ್ದವನಾಗುತ್ತಾನೆ. ನಿನ್ನ ದೊಡ್ಡ ಶತ್ರು ಹೊರಗೆ ಇಲ್ಲ, ಅದು ನಿನ್ನೊಳಗೆ ಇದೆ. ಅದು ನಿನ್ನ ಆಲಸ್ಯ, ಅದು ನಿನ್ನ ತಡಮಾಡುವ ಸ್ವಭಾವ. ನಾಳೆ ಮಾಡುತ್ತೇನೆ, ಇನ್ನೊಂದು ದಿನದಿಂದ ಶುರು ಮಾಡುತ್ತೇನೆ. ಇವು ನಿನ್ನ ಜೀವನವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ಪಾರ್ಥ, ಶಿಸ್ತು ಅಂದರೆ ಏನು? ಶಿಸ್ತು ಎಂದರೆ ನೀನು ತೀರ್ಮಾನಿಸಿದ ದಾರಿಯಲ್ಲಿ ಪ್ರತಿದಿನ ನಡೆಯುವುದು. ಮನಸ್ಸು ಹೇಳಿದಂತೆ ಅಲ್ಲ, ನಿನ್ನ ಗುರಿ ಹೇಳಿದಂತೆ ಬದುಕುವುದು. ಒಂದು ಚಿಕ್ಕ ಉದಾಹರಣೆ ಕೇಳು. ಒಬ್ಬ ರೈತನು ಪ್ರತಿದಿನ ತನ್ನ ಹೊಲಕ್ಕೆ ಹೋಗುತ್ತಾನೆ. ಮಳೆ ಬಂದರೂ ಬಿಸಿಲಿದ್ದರೂ ಅವನು ತನ್ನ ಕೆಲಸವನ್ನು ಬಿಡುವುದಿಲ್ಲ. ಆದ್ದರಿಂದ ಅವನಿಗೆ ಫಲ ಸಿಗುತ್ತದೆ. ಹಾಗೆಯೇ ನೀನು ಕೂಡ ಪ್ರತಿದಿನ ನಿನ್ನ ಗುರಿಯ ಕಡೆಗೆ ಹೋಗಬೇಕು. ಸಣ್ಣ ಹೆಜ್ಜೆಯಾದರೂ ಸರಿಯೇ, ಆದರೆ ನಿಲ್ಲಬೇಡ. ಪಾರ್ಥ, ಶಿಸ್ತು ದೊಡ್ಡ ಕೆಲಸಗಳಿಂದ ಆರಂಭವಾಗುವುದಿಲ್ಲ, ಅದು ಸಣ್ಣ ಅಭ್ಯಾಸಗಳಿಂದ ಆರಂಭವಾಗುತ್ತದೆ. ಬೆಳಿಗ್ಗೆ ಸಮಯಕ್ಕೆ ಎದ್ದು ನಿನ್ನ ದಿನವನ್ನು ಸರಿಯಾಗಿ ಆರಂಭಿಸುವುದು, ನಿನ್ನ ಸಮಯವನ್ನು ವ್ಯರ್ಥ ಮಾಡದೇ ಇರುವುದು, ಇವು ಎಲ್ಲವೂ ಶಿಸ್ತು. ನೀನು ಇಂದು ಮಾಡದ ಕೆಲಸ ನಾಳೆ ದೊಡ್ಡ ಭಾರವಾಗುತ್ತದೆ. ಆದರೆ ನೀನು ಇಂದು ಮಾಡಿದ ಸಣ್ಣ ಕೆಲಸ ನಾಳೆ ದೊಡ್ಡ ಯಶಸ್ಸಾಗುತ್ತದೆ. ಪಾರ್ಥ, ನಿನ್ನ ಮನಸ್ಸು ಕೆಲವೊಮ್ಮೆ ಹೇಳುತ್ತದೆ, ಇದು ಕಷ್ಟ, ಇದು ಬೇಸರ, ಇದನ್ನು ಬಿಡು. ಆ ಸಮಯದಲ್ಲಿ ನೀನು ನಿನ್ನ ಮನಸ್ಸನ್ನು ಕೇಳಬೇಡ, ನಿನ್ನ ಗುರಿಯನ್ನು ಕೇಳು. ಯಾದಿರಲಿ, ಸುಲಭವಾದ ದಾರಿ ಯಶಸ್ಸಿನ ದಾರಿಯಲ್ಲ, ಕಷ್ಟದ ದಾರಿ ಬೆಳವಣಿಗೆಯ ದಾರಿ. ಪಾರ್ಥ, ನೀನು ನಿನ್ನ ಮೇಲೆ ನಿಯಂತ್ರಣ ಹೊಂದಿದರೆ ನೀನು ಜೀವನವನ್ನು ನಿಯಂತ್ರಿಸಬಹುದು. ಪ್ರತಿದಿನ ಒಂದು ಪ್ರಶ್ನೆ ಕೇಳು, ನಾನು ಇಂದು ನನ್ನ ಗುರಿಯ ಕಡೆಗೆ ಒಂದು ಹೆಜ್ಜೆ ಹಾಕಿದ್ದೇನಾ? ಉತ್ತರ ಹೌದು ಆಗಿದ್ದರೆ ನೀನು ಸರಿಯಾದ ದಾರಿಯಲ್ಲಿದ್ದೀಯ. ನೀನು ಪ್ರತಿದಿನ 1% ಉತ್ತಮವಾಗಲು ಪ್ರಯತ್ನಿಸಿದರೆ ಕೆಲವು ತಿಂಗಳಲ್ಲಿ ನಿನ್ನ ಜೀವನ ಸಂಪೂರ್ಣ ಬದಲಾಗುತ್ತದೆ. ಪಾರ್ಥ, ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನದ ಶಿಸ್ತುಗಳಿಂದ ನಿರ್ಮಾಣವಾಗುತ್ತದೆ. ಒಂದು ಮರವನ್ನು ನೆನಪಿಸು, ಅದು ಒಂದು ದಿನದಲ್ಲಿ ದೊಡ್ಡದಾಗುವುದಿಲ್ಲ, ಪ್ರತಿದಿನ ನಿಧಾನವಾಗಿ ಬೆಳೆಯುತ್ತದೆ. ಹಾಗೆಯೇ ನಿನ್ನ ಜೀವನವೂ ನಿಧಾನವಾಗಿ ಬೆಳೆಯುತ್ತದೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡ, ಶಿಸ್ತು ಬಿಡಬೇಡ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು, ನಿನ್ನ ಸಮಯವನ್ನು ಗೌರವಿಸು, ನಿನ್ನ ಗುರಿಯನ್ನು ಪ್ರಾಮುಖ್ಯತೆಯಿಂದ ನೋಡಿಕೋ. ಪ್ರತಿದಿನ ಸ್ವಲ್ಪ ಮುಂದೆ ಹೋಗು. ನೀನು ಇಂದು ಮಾಡುತ್ತಿರುವ ಶ್ರಮ ನಾಳೆ ನಿನ್ನ ಜೀವನವನ್ನು ನಿರ್ಮಿಸುತ್ತದೆ. ನನ್ನ ಮೇಲೆ ಭರವಸೆಯಿಡು. ನೀನು ನಿನ್ನ ದಾರಿಯಲ್ಲಿ ಮುಂದುವರೆದರೆ ನಿನ್ನ ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ನೀನು ಒಬ್ಬನೇ ಅಲ್ಲ, ನಿನ್ನ ಪ್ರತಿಯೊಂದು ಪ್ರಯತ್ನವನ್ನು ನಾನು ನೋಡುತ್ತಿದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು.